ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ನಿಮಗೊಂದು ಬೇಸಿಗೆ ಗಾರ್ಡನ್ನಲ್ಲಿ ಬೆಳೆಸಬಹುದಂಥ ಗಿಡಗಳ ಬಗ್ಗೆ ನಿಮಗೆ ಹೇಳ್ತೀನಿ. ಅದರಲ್ಲಿ ಒಂದು ಮುಖ್ಯವಾದ್ದು ಅಂದರೆ ಯಾರು ಬೇಕಾದರೂ ಸಣ್ಣ ಸಣ್ಣ ಜಾಗ ಸಣ್ಣ ಪಾಟಲ್ಲಿ ಕೂಡ ಹಚ್ಕೋಬೋದು. ಸೊ ಬರೀ ವಿಡಿಯೋನ ನೋಡೋಣಂತೆ. ನಮ್ಮ ಹತ್ರ ಸೀಸನ್ಗಳು ಚೇಂಜ್ ಆದಂಗೆ ಗಿಡಗಳು ಕೂಡ ಚೇಂಜ್ ಆಗ್ತವೆ. ಮಳೆಗಾಲದಲ್ಲಿ ಬೇರೆ ಗಿಡಗಳನ್ನು ಹಾಕ್ತೀವಿ, ಇನ್ನು ಬೇಸಿಗೆ ಬಂದಾಗ ಮತ್ತೆ ಗಿಡಗಳನ್ನು ನಾವು ಚೇಂಜ್ ಮಾಡಬೇಕು. ಅದರ ತಕ್ಕಂಗೆ ಆ ಸೀಸನಿಗೆ ತಕ್ಕಂಗೆ ಹೂಗಳು ಮತ್ತು ಆ ಪಾಟ್ಸ್ ಚೇಂಜ್ ಮಾಡೋದಾಗಲಿ, ಗಿಡಗಳ ಕಟ್ಟಿಂಗ್ ಹಾಕೋದಾಗಲಿ ಆ ಸೀಸನಿಗೆ ತಕ್ಕಂಗೆ ಮಾಡಬೇಕಾಗತ್ತೆ. ಸೊ ಇವತ್ತು ನಾನು ಈ ಬೇಬಿ ಸನ್ ರೋಸ್ ಇಲ್ಲೇನು ಕಾಣ್ತಾ ಇದ್ದಾವಲ್ಲ ಇಲ್ಲಿ, ಸೊ ಈ ಬೇಬಿ ಸನ್ ರೋಸ್ದು 2 ಗಿಡಗಳು ಇವತ್ತು ನಾನು ಕಟ್ಟಿಂಗ್ ಹಾಕ್ಕೋತೀನಿ. ಮತ್ತು ಈ ಗಿಡಗಳಿಗೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೂಡ ಮಾಡ್ತೀನಿ, ಯಾಕಂದರೆ ಈಗ ಹೊಸ ಚಿಗುರು ಬರೋಂಥ ಕಾಲ ಅದ್ರದ್ದು. ಇಲ್ಲಿ ನೋಡ್ರಿ, ನನ್ನ ಗಾರ್ಡನಲ್ಲಿ ಬುಲ್ಬುಲ್ ಬಂದು ಎಷ್ಟು ಚೆನ್ನಾಗಿ ಆಟ ಆಡ್ಲಿಕ್ಕತ್ತದ ಅಂಥೇಳಿ. ಸೊ ಈ ಬುಲ್ಬುಲ್ಲು ಮಳೆಗಾಲ ಬಂತು ಅಂದರೆ ಭಾಳ ಚೆನ್ನಾಗಿ ನನ್ನ ಗಾರ್ಡನಲ್ಲಿ ಯಾವಾಗೂ ಬರ್ತಾ ಇರ್ತದೆ. ಈ ಬೇಬಿ ಸನ್ ರೋಸ್ ಗಿಡಗಳಲ್ಲಿ ಇವತ್ತು ನಾನು ತೆಗೆದಿದ್ದೀನಿ. ಈ ಬೇಬಿ ಸನ್ ರೋಸ್ ಗಿಡಗಳು ನನ್ನ ಹತ್ರ 2 ರೀತಿ ಇದೆ. ಒಂದು ಹಸಿರಾಗಿದೆ, ಇನ್ನೊಂದು ವೈಟ್ ಶೇಡೆಡಲ್ಲಿದೆ. ಈ ಥರ ಸಣ್ಣ ಸಣ್ಣದು ರೋಸ್ ಇದರಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಇದರಲ್ಲಿ ಹೂಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗ್ಯಾವ. ಈ ಗಿಡಕ್ಕೆ ನಾನು ಇವಾಗ ಸದ್ಯಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಎಷ್ಟು ದಿನ ಆಯಿತು ಇದು ಇದೇ ಪಾಟ್ನಾಗ ಐತಾ, ಇದನ್ನು ತೆಗಿಬೇಕು, ಮಣ್ಣು ಚೇಂಜ್ ಮಾಡಬೇಕು, ಕಟ್ಟಿಂಗ್ ಹಾಕೋಬೇಕು. ಈ ಎಲ್ಲ ಸಮಯ ಇವಾಗ ಇದಿರ್ತದೆ. ಈ ಸಮಯ ಇರೋದ್ರಿಂದ ಇದ್ರದ್ದು ಕೆಲಸ ಈಗ ಮಾಡಬೇಕಾದಂಥ ಒಂದು ಟೈಮ್ ಬಂದುಬಿಟ್ಟದ. ಹಾಗಾಗಿ ನಾನು ಇವತ್ತು ಮಾಡ್ತಾಯಿದ್ದೀನಿ. ಈ ಕಟ್ಟಿಂಗ್ ನಾನು ಪಾಟಲ್ನಾಗ ಇರೋದಂಥ ಕಟ್ಟಿಂಗ್ ಹಾಕಿ ಭಾಳ ದಿವಸ ಆಯಿತು. ಆಲ್ರೆಡಿ ಇದು ಚೆನ್ನಾಗಿ ಚಿಗಕತ್ತದೆ. ಆಮೇಲೆ ಇದ್ರದ್ದು ಗ್ರೋತ್ನೂ ಚೆನ್ನಾಗಾಗಿದೆ. ಸೊ ಇದ್ರದ್ದು ನಾನು ಹೋದ ಮಂತಲ್ಲೇ ಒಂದು ಸ್ವಲ್ಪ ಅದ್ರದ್ದು ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಸೈಡಿಂದೆಲ್ಲ ತೆಕ್ಕೊಂಡು ಗೊಬ್ಬರ ಹಾಕಿದ್ದೆ. ಈಗ ಚೆನ್ನಾಗಿ ಚಿಗಕತ್ತದೆ. ಸೊ ಇದು ಮಾಡಬೇಕು ಅನ್ನೋಷ್ಟರಲ್ಲಿ ನನಗೆ ಟೈಮ್ ಆಗಲಿಲ್ಲ, ಹಾಗಾಗಿ ನಾನು ಮಾಡಲಿಲ್ಲ. ಇದು ಮುರಿ ತಂದ್ಕೋತೀನಿ. ಸೊ ಹಾಗಾಗಿ ಅದು ಸಾಲಿಲ್ಲ, ಹಾಗಾಗಿ ನಾನು ಏನು ಮಾಡಿದೆ, ಅದನ್ನು ಅಲ್ಲಿಗೆ ಬಿಟ್ಟೆ. ಇವತ್ತು ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಫಸ್ಟು ಪಾಟ್ನಾಗಿಂದ ಹೊರಗೆ ತಗೊಂಡು ಇದೆಲ್ಲ ಒಣಗಿರೋದನ್ನೆಲ್ಲ ತಗೊಂಡು ಹೊಸ ಮಣ್ಣು ಹಾಕಿ ಹಚ್ಚಿದರೆ ಈ ಸೀಸನ್ಗೆ ತಕ್ಕಂಗೆ ಇದು ಕೂಡ ಚೆನ್ನಾಗಿ ಬೆಳೀತದೆ. ಇದು ಭಾಳ ಹಾರ್ಡಿ ಪ್ಲ್ಯಾಂಟು. ನಾವು ಸಣ್ಣ ಕಟ್ಟಿಂಗ್ ಹಾಕಿದರೂ ಕೂಡ ಬಂದುಬಿಡುತ್ತೆ. ಇದರಲ್ಲಿ ಸೀಡ್ಸು ಆಗ್ತವೆ ಮತ್ತು ಹೂಗಳಷ್ಟೇ ಚೆನ್ನಾಗಿ ಕಾಣಿಸ್ತವೆ. ಬೇಬಿ ಸನ್ ರೋಸ್, ಬೇಬಿ ಅಂದರೆ ಸಣ್ಣದು, ಸನ್ ರೋಸ್ ಅಂದರೆ ಬಿಸಿಲಿಗೆ ಬೆಳೆಯುವಂಥದ್ದು. ಸೊ ಹೆಸರಿಗೆ ತಕ್ಕಂಥ ಗಿಡ ಇದು. ಹಾಗಾಗಿ ಈ ಸಮರಲ್ಲಿ ಇದು ಚೆನ್ನಾಗಿ ಹೂವು ಕೊಡ್ತದೆ. ಸೊ ನಿಮ್ಮ ಹತ್ರನೂ ಏನಾರು ಇದ್ದರೆ ಇದರ ಕಟ್ಟಿಂಗ್ ಹಾಕೋರಿ. ಆಮೇಲೆ ಇದಕ್ಕೆ ಒಳ್ಳೆಯ ಒಂದು ವಾತಾವರಣ ಈಗ ಸಿಗ್ತದೆ. ಅದಕ್ಕೆ ಅದು ಫುಲ್ ಚಳಿಗಾಲಗೆಲ್ಲ ಅದು ಒಂಥರ ಡಾರ್ಮೆನ್ಸಿ ಇದ್ದಂಗೆ ಅದು. ಸೊ ಅದು ಬೆಳವಣಿಗೆ ಆಗಿರಲ್ಲ, ಅಲ್ಲಿ ಸುಮ್ಮನೆ ನಿಂತಿರುತ್ತೆ ಅದಷ್ಟೇ. ಸೊ ಸ್ಲೀಪಿಂಗ್ ಮೋಡ್ನಾಗ ಇರುತ್ತದು. ಈಗ ನೋಡ್ರಿ, ಇದೆಲ್ಲ ಸೈಡಲ್ಲಿ ಒಣಗಿರೋಂಥ ಎಲ್ಲ ಕಡ್ಡಿಗಳನ್ನು ತೆಗಿತೀನಿ ನಾನು, ಯಾಕಂದರೆ ಈಗ ಹೊಸ ಚಿಗುರು ಬರ್ಲಿಕ್ಕತ್ತದ. ಹಳೇದೆಲ್ಲ ತೆಗಿಬೇಕಿದು. ಹಳೆಯ ಗಿಡ ಇದಿಷ್ಟು ಹಳೇದಾಗುತ್ತಾ ಅಷ್ಟು ಈ ಗಿಡ ಒಂಥರ ಡಲ್ ಆಗುತ್ತೆ. ಎಷ್ಟು ಹೊಸದಿರುತ್ತೋ ಅಷ್ಟು ಚೆನ್ನಾಗಿದೆ, ಚಿಗಿತದ. ಹಾಗಾಗಿ ನಾನು ಇದ್ರದ್ದು ಕಟ್ಟಿಂಗ್ ಹಾಕ್ತೀನಿ. ಆ್ಯಕ್ಚುಲಿ 2-3 ವರ್ಷ ಆಯಿತು ನಾನು ಇದೇ ಪಾಟಲ್ಲಿ ಇದೇ ಸೈಜಲ್ಲಿ ಬಿಟ್ಟಿದ್ದೆ. ಭಾಳ ಉದ್ದ ಬೆಳ್ಕೊಂಡಿತ್ತದು. ಸೊ ತನ್ನಿಂದ ತಾನೇ ಬೆಳೀತದೆ, ನೀವೇನು ಮಾಡಲಿ ಅಂದರೂ ಪರವಾಗಿಲ್ಲ. ಈಗ ಹೆಂಗೆ ಹೊಸ ಗ್ರೋತ್ ಬರ್ಲಿಕ್ಕತ್ತದ ನೋಡಿರಿ ಈ ಕಡೆ ಎಲ್ಲ. ಹಾಗಾಗಿ ಅದು ತಾನೇ ಬಂದುಬಿಡುತ್ತೆ. ಆಲ್ಮೋಸ್ಟ್ ಸೀಸನಿಗೆ ತಕ್ಕಂಗೆ ಗಿಡಗಳು ನಾವೇನು ಮಾಡಿಲ್ಲ ಅಂದರೂ ಸ್ವಲ್ಪ ಚೆನ್ನಾಗಿ ಗ್ರೋತ್ ಕೊಡ್ತಾವೆ. ಸೊ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಸ್ವಲ್ಪ ಕೇರ್ ಮಾಡಿದ್ವಿ ಅಂತಂದರೆ ನಾವು ಅದು ಇನ್ನೂ ಚೆನ್ನಾಗಿ ಬೆಳೀತದೆ. ಸೊ ಇಲ್ಲಿ ನೋಡ್ರಿ, ಇದು ಎಷ್ಟು ಸೈಡಿಂದೆಲ್ಲ ಇದೇನು ಹಳೆ ಸ್ಟೆಮ್ಮು ಒಣಗಿರೋದು ಅಂದರೆ ಈ ಸ್ಟೆಮ್ ಪಕ್ಕನೇ ಮತ್ತು ಹೊಸ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗ್ಯದ. ಹಾಗಾಗಿ ಇದು ಡಲ್ಲಾಗಿ ಒಣಗ್ದಂಗೆ ಆಗ್ಯದ ಅಷ್ಟೇ. ಸೊ ಇದು ನೋಡಿರಿ, ಇದು ಒಣಗಿದ ಪಕ್ಕನೇ ಹೊಸ ಚಿಗುರು, ಒಣಗಿದ ಪಕ್ಕನೇ ಹೊಸ ಚಿಗುರಿದೆ. ಸೊ ಅದು ಹಾಗಾಗಿ ನಾನು ಇದನ್ನೆಲ್ಲ ಚೇಂಜ್ ಮಾಡ್ತೀನಿ. ಇದಕ್ಕೆ ವೆಲ್ ಡ್ರೈನ್ ಸಾಯಿಲ್ ಬೇಕು. ಇದಕ್ಕೆ ಸನ್ಲೈಟಿಗೆ ಇಡಬೇಕು. ಮನೆಯಲ್ಲೇ ಅಥವಾ ಸನ್ಲೈಟ್ ಕಮ್ಮಿ ಇರೋಂಥ ಜಾಗದಲ್ಲಿ ಇಟ್ಟರೆ ಇದು ಹೂ ಕೊಡೋಂಗಿಲ್ಲ. ಇನ್ನು ಎಲೆ ಮತ್ತು ಇದು ಒಂದು ಹ್ಯಾಂಗಿಂಗ್ ಪಾಟಲ್ಲಿ ಹಾಕೋದ್ರಿಂದ ಕೆಳಗಡೆ ಜೊತಾಡೋದ್ರಿಂದ ಇದು ಒಂದು ಹ್ಯಾಂಗಿಂಗ್ ಪಾಟಿಗೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಮ್ಗೆ ಬರೀ ಹ್ಯಾಂಗಿಂಗ್ ಸಲುವಾಗಿ ಇದೊಂದು ಗ್ರೀನ್ರಿ ಲೀವ್ಸ್ ಆಗಿ ಇಟ್ಕೋತೀವಂದರೆ ನೀವು ಸ್ವಲ್ಪ ಶೇಡಲ್ಲಿ ಇಟ್ಟರು ಪರವಾಗಿಲ್ಲ. ಬಟ್ ಹೂ ಬೇಕಂದರೆ ಇದಕ್ಕೆ ಬಿಸಿಲು ಕೊಡಬೇಕು. ಆಮೇಲೆ ಇದಕ್ಕೆ ಜಾಸ್ತಿ ಬೇರೆಲ್ಲ ಬರೋದಿಲ್ಲ. ಆಮೇಲೆ ಜಾಸ್ತಿ ಇದು ಗೊಬ್ಬರ ಏನು ಬೇಕಾಗಲ್ಲ. ಸೊ ಆರಾಮಾಗಿ ಬೆಳೀತದೆ. ನಾನು ಸಣ್ಣ ಬಾಟಲ್ನಾಗ ಇದನ್ನು ಸಾಕಷ್ಟು ಬೆಳೆಸೀನಿ. ಇನ್ನೂ ಸೈಡಿಗೆಲ್ಲ ಗಿಡ ಇದ್ದಾವೆ ನಂದು, ನಿಮಗೆ ಯಾವಾಗಾರು ತೋರಿಸ್ತೀನಿ. ಯಾಕಂದರೆ ಇದನ್ನು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಅದನ್ನು ತೆಗೆದ್ರೆ ಆಯ್ತಂತ. ಯಾಕಂದರೆ ಇನ್ ಕೇಸ್ ನಾನು ಮಾಡಿದ್ರಾಗ ಏನೋ ವ್ಯತ್ಯಾಸ ಆಗೋಯ್ತು ಅಥವಾ ನಾನೆಲ್ಲೋ ಹೋದೆ, ನೀರು ಸರಿಗೆ ಹಾಕಲಿಲ್ಲ ಅಂತಂದ್ರೆ ಕೂಡ ಅದು ಹಾಳಾಗಬಾರ್ದಲ್ಲ. ಸೊ ಯಾವಾಗೂ ಅಷ್ಟೇ, ಒಂದು ಗಿಡಕ್ಕೆ ನೀವು ಟಚ್ ಮಾಡಿದ್ಮೇಲೆ ಅದ್ರದ್ದು ಇನ್ನೊಂದು ಗಿಡ ಇದ್ದರೆ ಅದನ್ನು ಮತ್ತೆ ನೀವು ಟಚ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಇದು ಇಲ್ಲಿ ನೋಡ್ರಿ, ಇದು ಎಲ್ಲ ತೆಗೆದುಬಿಟ್ಟು ನಾನು ಇದನ್ನೆಲ್ಲ ಕಟ್ಟಿಂಗ್ ಹಾಕೋತೀನಿ. ಇದೆಲ್ಲ ಹಳೆ ಮಣ್ಣು, ಈ ಹಳೆ ಕಡ್ಡಿ ಇದನ್ನೆಲ್ಲ ತೆಕ್ಕೋತೀನಿ. ಇಲ್ಲಿ ನೋಡ್ರಿ, ಇದನ್ನು ಕೂಡ. ಸೊ ಅದೇ ರೀತಿ ಇನ್ನು ನಾನು ಈ ಗ್ರೀನ್ ಗಿಡಕ್ಕೂ ಕೂಡ ಮಾಡ್ಕೋತೀನಿ. ಇಲ್ಲಿ ನೋಡ್ರಿ, ಇದು
ಇದೆಲ್ಲ ಕಟ್ಟಿಂಗ್ ಹಾಕ್ಕೋಬೇಕು ಅಂಥೇಳಿ ನಾನು ಚೆನ್ನಾಗಿರೋದು ಎಲೆಗಳಿಗೇನು ಹೊಸ ಚಿಗುರು ಬಂದಿತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೊತೀನಿ. ಇನ್ನು ಮಿಕ್ಕಿರೋದೆಲ್ಲ ಇದನ್ನು ಮಾತ್ರ ನಾನು ಬಿಟ್ಬಿಡ್ತೀನಿ ಅಲ್ಲೇ. ಸೊ ಈ ಥರ ಎಲ್ಲ ತೆಕ್ಕೊಂಬಿಟ್ಟಿನಿ ನೋಡಿರಿ ಕಟ್ಟಿಂಗೆಲ್ಲ. ಇದೆಲ್ಲ ಬೇಡ ನನಗೆ. ಸೊ ಇನ್ನು ಉಳಿದಿರೋದ್ರಲ್ಲಿ ಹೊಸ ಚಿಗುರು ಬಂದಂಗೆ ಹೊಸದಾಗಿ ಚೆನ್ನಾಗಿ ಬೆಳೀತದೆ. ನಾನು ಎಲ್ಲನೂ ತೆಗೆದು ವೆಲ್ಡ್ರ್ ಸಾಯಿನ್ ಮಾಡಿಕೊಂಡು ಇಲ್ಲಿ ನೋಡಿರಿ ಉಸ್ಕು ಮಿಕ್ಸಿರೋಂತಹ ಮಣ್ಣನ್ನು ಮಾಡಿಕೊಂಡು ಸ್ವಲ್ಪ ಗೊಬ್ಬರ ಹಾಕ್ಕೊಂಡು ಇದನ್ನೆಲ್ಲ ನಾನು ರಿಪೋರ್ಟ್ ಮಾಡಿ ಇಟ್ಕೊಂಡಿನಿ. ಇವಾಗ ನೀರು ಹಾಕ್ತಾಯಿದ್ದೆ ನೋಡಿರಿ. ಕಟ್ಟಿಂಗ್ ಹಾಕ್ಕೊಂಡು ಇದರಲ್ಲಿ ಕಟ್ಟಿಂಗ್ ಹಾಕಿದ್ದೀನಿ. ಸೊ ಇದು ಅದೇ ಗಿಡನ ಅದೇ ಪಾಟಾಗ ಮಣ್ಣು ಚೇಂಜ್ ಮಾಡಿ ಹಾಕ್ಕೊಂಡಿನಿ. ಇದು ಕೂಡ ಕಟ್ಟಿಂಗ್ ಹಾಕ್ಕೊಂಡಿನಿ. ಆಮೇಲೆ ಇದು ಕೂಡ ಅದೇ ಗಿಡನ ನಾನು ಅದಕ್ಕೆ ತೆಗೆದುಬಿಟ್ಟು ಮಣ್ಣು ಚೇಂಜ್ ಮಾಡಿ ಹಾಕ್ಕೊಂಡಿನಿ ಅದಕ್ಕೆ ನಾನು. ಆಮೇಲೆ ಇದು ಏನಂತಲ್ಲ, ಇದು ಸೀಡ್ಸಿಂದ ಬೆಳೆದಿತ್ತು ಇದು ಗಿಡ. ಈ ಸೀಡ್ಸಿಂದ ಬೆಳೆದಿತ್ತು ತಾನಾಗಿ ಸಣ್ಣದಿದ್ದಾಗಿ ನೋಡಕತ್ತಿದ್ದೆ, ಇರಲಿ ನೋಡೋಣ ಅಂಥೇಳಿ. ಸೊ ಅದನ್ನು ಹಾಗೆ ಇಟ್ಟಿದ್ದೀನಿ. ಇವಾಗ ನೋಡೋಣ ಯಾವ ಕಲರ್ ಬರುತ್ತೋ ಅಥವಾ ಚೇಂಜ್ ಆಗುತ್ತೇನೋ ಅಂಥೇಳಿ. ಸೊ ಇದರಲ್ಲಿ ಸಾಕಷ್ಟು ವೆರೈಟಿಗೆ ಬರ್ಲಿಕ್ಕತ್ತವ, ಎಲ್ಲೋನೂ ಬರ್ಲಿಕ್ಕತ್ತವ, ನಾನು ನೋಡ್ಲಿಕ್ಕತ್ತೀನಲ್ಲ. ಸೊ ಫೇಸ್ಬುಕ್ ಪೇಜಸಲ್ಲೆಲ್ಲ ಎಲ್ಲೋನೂ ತೋರಿಸ್ತಾರೆ. ಸೇಲಿಗೆಲ್ಲ ಇತ್ತು, ಬಟ್ ನಾನು ಟ್ರೈ ಮಾಡಿಲ್ಲ. ರೆಡ್ಡು ಪಿಂಕು ನನ್ನ ಹತ್ರ ಇರೋದು ಪಿಂಕ್ ಮಾತ್ರ. ಸೊ ಈ ಥರ ನೀವು ಸಮ್ಮರ್ ಗಾರ್ಡನ್ನ ರೆಡಿ